ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಸ್ವಾಮೀಜಿ ವರ್ಸಸ್ ಮಠ. ನಾನು ಪ್ರಭುದೇವ್. ಮಠಗಳು ಅಂದ್ರೆ ಜನರಲ್ಲಿ ಒಂದು ಪೂಜ್ಯ ಭಾವನೆ ಇತ್ತು. ಆದರೆ ಇತ್ತೀಚೆಗೆ ಪಂಚಮಸಾಲಿ ಮಠಗಳಲ್ಲಿ ನಡೀತಿರೋ ಬೆಳವಣಿಗೆಗಳು ನಿಜವಾಗಿಯೂ ಮಠಗಳು ಧರ್ಮ ಉಳಿಸುವ ಕಾರ್ಯ ಮಾಡ್ತಿದೆಯಾ, ಇಲ್ಲ ಯಾರದ್ದೋ ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡೋ ಕೆಲಸ ಮಾಡ್ತಿವೆಯಾ ಅನ್ನೋ ಅನುಮಾನ ಬರುವಂತೆ ಮಾಡ್ತಿವೆ. ಹರಿಹರ ಪೀಠದಲ್ಲಿ ನಡೆದಿದ್ದ ಗಲಾಟೆ ಈಗ ಮತ್ತೊಂದು ಹಂತಕ್ಕೆ ಬಂದು ತಲುಪಿದೆ. ವಚನಾನಂದ ಶ್ರೀಗಳು ಆರಂಭಿಸಿದ್ದ ಲೆಕ್ಕ ಕೊಡಿ ಅಭಿಯಾನ ಅಂತಿಮ ಹಂತಕ್ಕೆ ತಲುಪಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಮಠದ ಎದುರು ಹಾಕಿರೋ ಬ್ಯಾರಿಕೇಡ್ಗಳು, ಪೊಲೀಸರ ಜೊತೆ ವಾಗ್ವಾದ ನಡೆಸ್ತಿರೋ ವಚನಾನಂದ ಶ್ರೀಗಳು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸ್ತಿರೋ ಪೊಲೀಸ್ ಅಧಿಕಾರಿ, ಭಕ್ತರಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತ ತಾಕೀತು ಮಾಡ್ತಿರೋ ಶ್ರೀಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರದ ಹನಗವಾಡಿ ಬಳಿಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಶ್ರೀಮಠದ ಬಳಿ. ಇದಕ್ಕೆ ಕಾರಣ ಶ್ರೀಗಳು ಮತ್ತು ಮಠದ ಟ್ರಸ್ಟಿಗಳ ನಡುವೆ ನಡೆದಿದ್ದ ತಿಕ್ಕಾಟ. ಹರಿಹರದ ಪಂಚಮಸಾಲಿ ಮಠದಿಂದ ಶ್ರೀಗಳಿಗೆ ಗೇಟ್ ಪಾಸ್, ಟ್ರಸ್ಟಿಗಳಿಂದ ಶ್ರೀಗಳ ವಿರುದ್ಧ ಬೈಲಾ ಉಲ್ಲಂಘಿಸಿದ ಆರೋಪ. ಹರಿಹರದಲ್ಲಿರೋ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠ ಸ್ಥಾಪನೆಯಾದ ದಿನದಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ವಿವಾದದ ಕೇಂದ್ರ ಬಿಂದುವಾಗಿದೆ. 2008ರಲ್ಲಿ ಮಧ್ಯ ಕರ್ನಾಟಕ ಭಾಗದ ಪಂಚಮಸಾಲಿ ಸಮುದಾಯದ ನಾಯಕರು ಉತ್ತರ ಕರ್ನಾಟಕದ ಪಂಚಮಸಾಲಿ ನಾಯಕರ ವಿರುದ್ಧ ಜಿದ್ದಿಗೆ ಬಿದ್ದು ಮಠ ಕಟ್ಟಿದ್ರು. ಇದಕ್ಕೊಂದು ಟ್ರಸ್ಟ್ ಮಾಡಿದ್ರು. ಈ ಟ್ರಸ್ಟಿನಲ್ಲಿ ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ಬಸವರಾಜ ದಿಂಡೋರಾಗ್ ಧರ್ಮದರ್ಶಿಗಳಾಗಿದ್ದಾರೆ. ಪ್ರಾರಂಭದಿಂದಲೂ ಇವರೇ ಟ್ರಸ್ಟ್ ಮೇಲೆ ಹಿಡಿತ ಹೊಂದಿದ್ದಾರೆ. 2008ರಲ್ಲಿ ಮಠ ಆರಂಭವಾದಾಗ ಶ್ರೀ ಮಹಂತ ಸ್ವಾಮೀಜಿಗೆ ಪಟ್ಟ ಕಟ್ಟಿದ್ರು. ಅವರು ಹೆಸರಿಗಷ್ಟೇ ಮಠಾಧೀಶರಾಗಿದ್ರು. ಅಧಿಕಾರ ಎಲ್ಲವೂ ಈ ಮೂವರಿಗೆ ಸೀಮಿತವಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಒಂದು ಮೂಲದ ಪ್ರಕಾರ ಮಹಂತ ಸ್ವಾಮೀಜಿಗೆ ಇವರು ನೀಡಿದ ಕಿರುಕುಳ ತಾಳಲಾರದೆ ಸ್ವಾಮೀಜಿಗಳು ಹೃದಯಾಘಾತದಿಂದ ಲಿಂಗೈಕ್ಯರಾದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಇದಾದ ಬಳಿಕ ನೆಲೋಗಿ ವಿರಕ್ತಿ ಮಠದ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗೆ ಪಟ್ಟ ಕಟ್ಟಿದ್ರು. ಅವರಿಗೂ ಈ ಮೂವರು ತೀವ್ರ ಕಿರುಕುಳ ಕೊಡ್ತಿದ್ರು ಅಂತ ಸ್ವತಃ ಸ್ವಾಮೀಜಿ ಒಂದು ಬಾರಿ ಹೇಳಿಕೊಂಡಿದ್ರು. ಅಲ್ಲದೆ 2015ರಲ್ಲಿ ಸ್ವಾಮೀಜಿಯನ್ನ ಪೀಠದಿಂದ ಉಚ್ಚಾಟನೆ ಮಾಡಿದ್ರು. ಇವರ ವಿರುದ್ಧ ಸ್ವಾಮೀಜಿ ಕೋರ್ಟ್ ಮೆಟ್ಟಿಲೇರಿದ್ರು. ನ್ಯಾಯಾಲಯದಲ್ಲಿ ಸ್ವಾಮೀಜಿ ಪರವಾಗಿ ತೀರ್ಪು ಬಂದಿತ್ತು. ಆದರೆ ಅವರಿಗೆ ಪೀಠದಲ್ಲಿ ಉಳಿಯುವ ಯಾವುದೇ ಆಸಕ್ತಿ ಇಲ್ಲದೆ ನೆಲೋಗಿ ಮಠಕ್ಕೆ ವಾಪಸ್ಸಾಗಿದ್ರು. ಯಾವಾಗ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಮಠವನ್ನ ತೊರೆದ್ರೋ ಅಲ್ಲಿಗೆ ಪೀಠಾಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು. ಇಷ್ಟೊತ್ತಿಗಾಗಲೇ ಬೆಂಗಳೂರಿನಲ್ಲಿ ಶ್ವಾಸಮಠ ಕಟ್ಟಿದ್ದ ಶ್ರೀ ವಚನಾನಂದ ಸ್ವಾಮೀಜಿ ಯೋಗದ ಮೂಲಕ ರಾಜ್ಯದಲ್ಲಿ ಪ್ರಖ್ಯಾತರಾಗಿದ್ರು. ಅವರ ಮನವೊಲಿಸಿದ ವೀರಶೈವ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಸದಸ್ಯರು ಪೀಠಾಧ್ಯಕ್ಷರ ಸ್ಥಾನ ಅಲಂಕರಿಸುವಂತೆ ಅವರ ಮನವೊಲಿಸಿದ್ರು. 2018ರಿಂದ ವಚನಾನಂದ ಸ್ವಾಮೀಜಿ ಮಠದ ಪೀಠಾಧ್ಯಕ್ಷರಾಗಿದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆದುಕೊಂಡು ಹೋಗಿತ್ತು. ಆದರೆ ಕಾಲಕ್ರಮೇಣ ಟ್ರಸ್ಟ್ ಮತ್ತು ಶ್ರೀಗಳ ನಡುವೆ ತಿಕ್ಕಾಟ ಶುರುವಾಯಿತು. ಈ ತಿಕ್ಕಾಟ ತಾರಕಕ್ಕೇರಿ ವಚನಾನಂದ ಶ್ರೀಗಳಿಗೆ ಟ್ರಸ್ಟಿಗಳು ಗೇಟ್ ಪಾಸ್ ನೀಡಿದ್ರು. ಮಠ ತೊರೆಯಲು ಗಡುವು ಕೂಡ ನೀಡಿದ್ರು.
ಟ್ರಸ್ಟ್ ವಿರುದ್ಧ ಸಿಡಿದೆದ್ದಿದ್ದ ಶ್ರೀ ವಚನಾನಂದ ಸ್ವಾಮೀಜಿ. ಭಕ್ತರು ನೀಡಿದ ದೇಣಿಗೆಗೆ ಲೆಕ್ಕ ಕೊಡಿ ಅಭಿಯಾನ ಶುರು. 2008ರಲ್ಲಿ ಮಠ ಸ್ಥಾಪನೆಯಾದ ದಿನದಿಂದಲೂ ಮಠದಲ್ಲಿ ಧರ್ಮದರ್ಶಿಗಳಾದ ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ಬಸವರಾಜ ದಿಂಡೂರ ಅವರದ್ದೇ ರಾಜ್ಯಭಾರ ನಡೀತಿದೆಯಂತೆ. ಅಲ್ಲದೆ ಮಠದ 2ನೇ ಪೀಠಾಧ್ಯಕ್ಷರಾಗಿದ್ದ ಸಿದ್ದಲಿಂಗೇಶ್ವರ ಸ್ವಾಮೀಜಿ ಒಂದು ಕಡೆ ಹೇಳಿಕೊಂಡಿರುವಂತೆ ಮೂವರ ಸ್ವಾರ್ಥಕ್ಕೆ ಮಠ ಸ್ಥಾಪಿಸಲಾಗಿದೆ. ಪೀಠ ಸ್ಥಾಪನೆಯಿಂದ ತಮ್ಮ ಸ್ವಹಿತಾಸಕ್ತಿ ರಕ್ಷಣೆ ಮಾಡಿಕೊಳ್ತಿದ್ದಾರೆ. ಹರಿಹರ ಪೀಠದ ಟ್ರಸ್ಟ್ನವರು ನೀಚರು, ಸಮಾಜದ್ರೋಹಿಗಳು, ಅವರಿಗೆ ನಿಜವಾದ ಧಾರ್ಮಿಕ ಕಾರ್ಯಗಳು ಆಗೋದು ಬೇಕಿಲ್ಲ ಅಂತ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳು ಆರೋಪ ಮಾಡಿದ್ರು. ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳ ಬಳಿಕ ವಚನಾನಂದ ಶ್ರೀಗಳು ಮಠದ ಅಧ್ಯಕ್ಷರಾದರು. ಆರಂಭದಲ್ಲಿದ್ದ ಆಡಳಿತಾಧಿಕಾರಿ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಮಠದ ಖರ್ಚು ಅಂತ ತೋರಿಸ್ತಿದ್ರು. ವ್ಯಾವಹಾರಿಕ ವಿಚಾರವಾದ ಕಾರಣ ಸ್ವಾಮೀಜಿ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಆದರೆ ಕೆಲ ತಿಂಗಳ ಹಿಂದೆ ರಾಜ್ಕುಮಾರ್ ಅನ್ನೋರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಿದ್ರು. ಅವರು ಆಡಳಿತಾಧಿಕಾರಿಯಾದ ಬಳಿಕ ಮಠದ ಖರ್ಚು ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿಗೆ ಇಳಿಕೆಯಾಗಿತ್ತು. ಇದರಿಂದ ಅವರಿಗೆ ಅನುಮಾನ ಬಂದು ಟ್ರಸ್ಟಿಗಳಿಂದ ಲೆಕ್ಕ ಕೇಳಿದ್ರಂತೆ. ಲೆಕ್ಕ ಕೇಳಲು ಆರಂಭಿಸಿದ ಬಳಿಕ ಧರ್ಮದರ್ಶಿಗಳಾದ ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ಬಸವರಾಜ ದಿಂಡೂರು ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಲು ಶುರು ಮಾಡಿದ್ರು. ಹೀಗಾಗಿಯೇ ತಮ್ಮನ್ನ ವಜಾ ಮಾಡಿದ್ದಾರೆ ಅಂತ ಶ್ರೀಗಳು ಆರೋಪ ಮಾಡಿದ್ರು. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18-2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮನೂ ಫಾಲೋ ಮಾಡಿಲ್ಲ. 1.5 ವರ್ಷದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮ ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದ್ರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸಾಮಾನು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಹಾದಿರಂಪ ಬೀದಿರಂಪವಾಗಿ ಬದಲಾದ ಮಠದ ರಗಳೆ. ಹಲವು ದಿನಗಳಿಂದ ಸ್ವಾಮೀಜಿ ಟ್ರಸ್ಟಿಗಳ ನಡುವೆ ಜಗಳ. ಹೊಸ ಆಡಳಿತಾಧಿಕಾರಿ ನೇಮಕವಾದ ಬಳಿಕ ಮಠದ ಖರ್ಚಿನಲ್ಲಿ ಭಾರೀ ಇಳಿಕೆ ಕಂಡುಬಂದಿತ್ತು. ಪ್ರತಿ ತಿಂಗಳು ಸುಮಾರು 2.5 ಲಕ್ಷ ರೂಪಾಯಿ ಉಳಿತಾಯ ಆಗ್ತಿತ್ತು. ಆಗಲೇ ವಚನಾನಂದ ಸ್ವಾಮೀಜಿಗೆ ಅನುಮಾನ ಶುರುವಾಗಿತ್ತು. ಸುಮಾರು 18 ವರ್ಷಗಳ ಕಾಲ ಟ್ರಸ್ಟಿಗಳು ಮಠದ ಖರ್ಚು ಅಂತ ತೋರಿಸಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಅನುಮಾನ ಶುರುವಾಗಿತ್ತು. ಸ್ವಾಮೀಜಿಗೆ ಅನುಮಾನ ಬಂದು ಇಷ್ಟು ವರ್ಷ ಭಕ್ತರು ನೀಡಿದ ದೇಣಿಗೆ, ಕಾಣಿಕೆ ಕುರಿತು ಲೆಕ್ಕ ಕೇಳಲು ಶುರು ಮಾಡಿದ್ರು. ಯಾವಾಗ ಸ್ವಾಮೀಜಿ ಲೆಕ್ಕ ಕೇಳೋಕೆ ಶುರು ಮಾಡಿದ್ರೋ ಸ್ವಾಮೀಜಿ ಮತ್ತು ಧರ್ಮದರ್ಶಿಗಳ ನಡುವೆ ಗಲಾಟೆ ಶುರುವಾಗಿತ್ತು. ಸಣ್ಣಗೆ ಶುರುವಾದ ಗಲಾಟೆ ಈಗ ದೊಡ್ಡದಾಗಿ ಬದಲಾಗಿತ್ತು. ಮಠದ ಹಣ ಗುಳುಂ ಮಾಡಿದ್ದಾರೆ ಅಂತ ವಚನಾನಂದ ಸ್ವಾಮೀಜಿ ನೇರವಾಗಿ ಆರೋಪ ಮಾಡೋಕೆ ಶುರು ಮಾಡಿದ್ರು. ಆಗ ಟ್ರಸ್ಟಿಗಳು ವಚನಾನಂದ ಸ್ವಾಮೀಜಿಗೆ ಮಠ ತೊರೆಯುವಂತೆ ತಾಕೀತು ಮಾಡಿದ್ರು. ಸ್ವಾಮೀಜಿ ಹರಿಹರದ ಪಂಚಮಸಾಲಿ ಮಠದ ಸ್ವಾಮೀಜಿಯಾಗಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿರೋ ಶ್ವಾಸಪೀಠದ ಮಠಾಧಿಪತಿಯೂ ಆಗಿದ್ದಾರೆ. ಲಿಂಗಾಯತ ಸಮುದಾಯದವರು ಯೋಗಪೀಠ ಗುರುಗಳಾಗುವುದು ತಪ್ಪು, ಹೀಗಾಗಿ 2ರಲ್ಲಿ ಒಂದನ್ನ ಆಯ್ದುಕೊಳ್ಳಿ ಅಂತ ಟ್ರಸ್ಟಿಗಳು ಸ್ವಾಮೀಜಿಗೆ ಆಯ್ಕೆ ನೀಡಿದ್ರು. ಇದಾದ ಬಳಿಕ ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ನಡುವಿನ ಗಲಾಟೆ ಹಾದಿರಂಪವಾಗಿ ಬದಲಾಗಿತ್ತು.
ದಬ್ಬಾಳಿಕೆ ಮಾಡಕತ್ತೀರಿ. ದಯಮಾಡಿ ಸ್ವಾಮೀಜಿಯವ್ರು ದಯಮಾಡಿ ತೊಂದ್ರೆ ನೀವೇನ್ ಮಾಡಕತ್ತಾರೆ. ನನಗೆ ನೋಡ್ರಿ ಇಲ್ಲಿ, ಬೇಕಿದ್ಯಾ? ನೋಡ್ರಿ ಇಲ್ಲಿ. ಆಯ್ತು ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಾಮಿ ಮೇಲೆ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಹರಿಹರದ ಪಂಚಮಸಾಲಿ ಮಠದ ಟ್ರಸ್ಟಿಗಳು ಅಕ್ರಮ ಎಸಗಿದ್ದಾರೆ ಅಂತ ವಚನಾನಂದ ಶ್ರೀಗಳು ಆರೋಪಿಸಿದ್ರು. ಅಲ್ಲದೆ ಲೆಕ್ಕ ಕೊಡಿ ಅಭಿಯಾನ ಶುರು ಮಾಡಿದ್ರು. ಯಾವಾಗ ವಚನಾನಂದ ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನ ಆರಂಭಿಸಿದ್ರು, ಟ್ರಸ್ಟಿಗಳು ಲೆಕ್ಕ ಕೊಡ್ತೀವಿ ಅಂತ ಮುಂದೆ ಬಂದಿದ್ರು. ಕೊನೆಗೂ ಸೋಮವಾರ ಟ್ರಸ್ಟಿಗಳು ಲೆಕ್ಕ ಮಂಡನೆ ಮಾಡಿದ್ರು. ಆದ್ರೆ ಸ್ವಾಮೀಜಿ ಇದು ಕೃಷ್ಣನ ಲೆಕ್ಕ, ರಾಮನ ಲೆಕ್ಕ ಕೊಡಿ ಅಂತ ಟಾಂಗ್ ನೀಡಿದ್ದಾರೆ. ಸೋಮವಾರ ನಡೆದ ಹೈ ಡ್ರಾಮಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. 2008ರಿಂದ ಆರಂಭವಾದ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಭಾರೀ ಅಕ್ರಮ ನಡೀತಿದೆ ಅನ್ನೋ ಆರೋಪ ಇಂದು ನಿನ್ನೆಯದ್ದಲ್ಲ. ಮಠ ಆರಂಭವಾದ ದಿನದಿಂದಲೂ ಈ ಆರೋಪ ಕೇಳಿ ಬರ್ತಿದೆ. ಪೀಠದ ಮೊದಲ ಮಠಾಧಿಪತಿಯಾದ ಮಹಾಂತೇಶ ಸ್ವಾಮೀಜಿಗಳು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಟ್ರಸ್ಟಿಗಳು ಯಾವುದೇ ಉತ್ತರ ಕೊಟ್ಟಿರಲಿಲ್ಲ. ಕೊನೆಗೆ ಅವರು ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ರು. ಇದಾದ ಬಳಿಕ ಸಿದ್ಧಲಿಂಗೇಶ್ವರ ಶ್ರೀಗಳು ಮಠಾಧಿಪತಿಯಾಗಿದ್ರು. ಅವರು ಕೂಡ ಟ್ರಸ್ಟಿಗಳ ಕಿರುಕುಳ ತಾಳಲಾರದೆ ಮಠದ ಸಹವಾಸವೇ ಬೇಡ ಅಂತ ಪೀಠ ತ್ಯಜಿಸಿದ್ರು. ಈಗ ವಚನಾನಂದ ಶ್ರೀಗಳು ಟ್ರಸ್ಟಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಲ್ಲದೆ ಲೆಕ್ಕ ಕೊಡಿ ಅಭಿಯಾನ ಆರಂಭಿಸಿದ್ರು. ಸೋಮವಾರ ಲೆಕ್ಕ ಮಂಡನೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಸೋಮವಾರ ಮಠದಲ್ಲಿ ಲೆಕ್ಕ ಮಂಡನೆ ಮಾಡಿದ ಟ್ರಸ್ಟಿಗಳು. ಲೆಕ್ಕ ಮಂಡನೆ ವೇಳೆ ಚಪ್ಪಲಿ ಪ್ರದರ್ಶಿಸಿದ ಶ್ರೀಗಳ ಬೆಂಬಲಿಗರು. ವಚನಾನಂದ ಶ್ರೀಗಳು ಹರಿಹರ ಪೀಠದ ಟ್ರಸ್ಟಿಗಳಿಂದ ಲೆಕ್ಕ ಕೇಳಲು ಆರಂಭಿಸಿದ್ರು. ಬಳಿಕ ಮಧ್ಯ ಕರ್ನಾಟಕದ ಪಂಚಮಸಾಲಿ ಸಮುದಾಯದ ಬಹುತೇಕರು ಶ್ರೀಗಳ ಪರ ನಿಂತಿದ್ರು. ಪಂಚಮಸಾಲಿ ಸಮುದಾಯ ಈಗ ಶ್ರೀಗಳು ಮತ್ತು ಟ್ರಸ್ಟಿಗಳ ಬಣಗಳಾಗಿ ಹರಿದು ಹಂಚಿ ಹೋಗಿದೆ. ಹಿಂದೆಲ್ಲ ಟ್ರಸ್ಟಿಗಳ ಪರ ಹೆಚ್ಚು ಬೆಂಬಲಿಗರು ಇರ್ತಿದ್ರು. ಆದರೆ ಈಗ ಸ್ವಾಮೀಜಿ ಬಲ ಹೆಚ್ಚಿದಂತಿದೆ. ಮೊದಲಿಗೆ ಸ್ವಾಮೀಜಿಯನ್ನ ಮಠಾಧಿಪತಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರು. ಇದಾದ ಬಳಿಕ ಟ್ರಸ್ಟ್ನಿಂದ ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್, ಜ್ಯೋತಿ ಪ್ರಕಾಶ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಇಷ್ಟಾದರೂ ಸೋಮವಾರ ಉಮಾಪತಿ ಲೆಕ್ಕ ಮಂಡನೆ ಮಾಡಿದ್ರು. ಈ ವೇಳೆ ಸ್ವಾಮೀಜಿ ಬೆಂಬಲಿಗರು ಚಪ್ಪಲಿ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ಚಪ್ಪಲಿ ತೋರಿಸಿದ್ದಕ್ಕೆ ಗರಂ ಆದ ಎಚ್.ಎಸ್. ನಾಗರಾಜ್. ಭಾಷಣ ಬಿಟ್ಟು ವೇದಿಕೆಯಿಂದಲೇ ನಾಗರಾಜ್ ಆವಾಜ್. ಹರಿಹರದ ಪಂಚಮಸಾಲಿ ಮಠದ ಆವರಣದಲ್ಲಿ ಲೆಕ್ಕ ಕೊಡುವ ಸಭೆ ಏರ್ಪಡಿಸಲಾಗಿತ್ತು. ವೇದಿಕೆಯಲ್ಲಿ ಗಣ್ಯರು ಕೂತಿದ್ದ ವೇಳೆ ಸ್ವಾಮೀಜಿ ಬೆಂಬಲಿಗರು ಚಪ್ಪಲಿ ಪ್ರದರ್ಶನ ಮಾಡಿದ್ರು. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದ್ರು. ಈ ವೇಳೆ ಭಾಷಣ ಮಾಡ್ತಿದ್ದ ಮಾಜಿ ಸಚಿವ ಶಿವಪ್ಪರ ಪುತ್ರ ಎಚ್.ಎಸ್. ನಾಗರಾಜ್ ಸ್ವಾಮೀಜಿ ಬೆಂಬಲಿಗರ ವಿರುದ್ಧ ಗರಂ ಆಗಿದ್ರು. ಭಾಷಣದ ವೇಳೆ ಗರಂ ಆದ ನಾಗರಾಜ್, ಪಂಚಮಸಾಲಿ ಸಮುದಾಯ ಗಟ್ಟಿಯಾಗಿ ಧ್ವನಿ ಎತ್ತಲು ಕಾರಣವಾಗಿದ್ದ ನಾವು, ಅದಕ್ಕೆ ಶಕ್ತಿ ತುಂಬಿದ್ದು ನಾವು, ನಮಗೆ ಚಪ್ಪಲಿ ತೋರಿಸ್ತೀರಾ ಅಂತ ಆವಾಜ್ ಹಾಕಿದ್ರು. ಅಲ್ಲದೆ ಭಾಷಣದ ಮಧ್ಯದಲ್ಲೇ ವೇದಿಕೆ ಇಳಿದು ಸ್ವಾಮೀಜಿ ಬೆಂಬಲಿಗರ ವಿರುದ್ಧ ತೋಳೆರೆಸಿದ್ರು. ಇದರಿಂದ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇವತ್ತು ಚಪ್ಪಲಿಯನ್ನ ತೋರಿಸ್ತೀರಿ ನೀವು, ಯಾರಿಗ್ ತೋರಿಸಿದ್ರಿ? ಸಿರಿಗಾರಿ ನಾಗನಗೌಡ್ರಿಗೆ ತೋರಿಸಿದ್ರಿ, ನೀವು ಶಿವಪ್ಪರಿಗೆ ತೋರಿಸಿದ್ರಿ, ಇವತ್ತು ಉಮಣ್ಣರಿಗೆ ತೋರಿಸಿದ್ರಿ, ಸಮಾಜದ ಎಲ್ಲ ಹಿರಿಯರಿಗೆ ತೋರಿಸಿದ್ರಿ. ನಿಮಗೆ ಯಾರಿಗ್ ಬೆಂಬಲ ಕೊಡಬೇಕು, ಯಾರಿಗ್ ಕೊಡಬಾರದು ಅನ್ನೋದು ಪರಿಜ್ಞಾನ ಇಲ್ವಾ ನಿಮಗೆ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಇವತ್ತು ತಾಲೂಕನ್ನ ಹರಿದ ಹಂಚೆ ಹೋಗಂಗೆ ಮಾಡುವಂತ ಈ ಸ್ವಾಮೀಜಿನೇ ಇವತ್ತು ನಾವು ಓಡಿಸ್ತೀವಿ, ಕಳಿಸ್ತೀವಿ. ಈಗ ನಾವು ಬರ್ತೀವಿ. ಈಗ ಏನ್ ತಿಳ್ಕೊಂಡಿದ್ದೀರಿ? ಶಿವಪ್ಪ ಹೋರಾಟದಿಂದ ಬಂದಿರಂತವ್ರು. ಇವತ್ತು ಅವ್ರ ಮಗ ನಾನು. ಏನ್ ಮಾತಾಡ್ತೀರಿ? ಏನ್ ಕೇಕೆ ಹೊಡೆಯೋದು ನಾವೇ ಕಲ್ಸಿರೋದು ನಿಮಗೆ? ಅಲ್ಲೇ ಬರ್ತೀನಿ ನಾನು, ಅಲ್ಲಿಗೆ ಬರ್ತೀನಿ. ನಿನಗೆ ಸುಮ್ಮನಿದ್ರೆ ಸರಿ, ನೀವು ಅಲ್ಲಿಗೆ ಬರ್ತೀನಿ ನಾನು. ಏನ್ ತಿಳ್ಕೊಂಡಿದ್ದೀರಿ? ಏನ್ ತಿಳ್ಕೊಂಡಿದ್ದೀರಿ ನೀವು? ನೀವು ಲೆಕ್ಕ ಕೇಳಿದ್ದಕ್ಕೆ ಲೆಕ್ಕ ಕೂಡ ಕರೆದಿದ್ದೀವಿ ಇವತ್ತು.
ಸ್ವಾಮೀಜಿ ವಿರುದ್ಧ ಸಮಾಜ ಇಬ್ಭಾಗ ಮಾಡಿದ ಆರೋಪ. ವಚನಾನಂದ ಶ್ರೀ ವಿರುದ್ಧ ಆರೋಪ ಹೊರಿಸಿದ ಮುಖಂಡ. ವೇದಿಕೆಯಿಂದಲೇ ಸ್ವಾಮೀಜಿ ಬೆಂಬಲಿಗರಿಗೆ ನಾಗರಾಜ್ ಆವಾಜ್ ಹಾಕಿದ್ರು. ಬಳಿಕ ಭಾಷಣ ಮುಂದುವರೆಸಿದ ಅವರು ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಸ್ವಾಮೀಜಿ ಇಡೀ ಸಮುದಾಯವನ್ನ ಇಬ್ಭಾಗ ಮಾಡಿದ್ದಾರೆ, ಅಣ್ಣ ತಮ್ಮಂದಿರ ನಡುವೆ ಜಗಳ ತಂದಿಟ್ಟಿದ್ದಾರೆ. ಇಷ್ಟು ದಿನ ಸ್ವಾಮೀಜಿಗೆ ಹರಿಹರದ ಜನ ಬೇಡವಾಗಿದ್ರು, ಈಗ ಬೇಕಾಗಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಸಿರಿಗೆರೆ ನಾಗನಗೌಡರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಾವು ಸರಿಯಾಗಿದ್ದೇವೆ, ನಾವು ಮಠದ ದುಡ್ಡು ತಿಂದಿಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡ್ರು. ಅಲ್ಲಿ ಅವ್ರು ಕೂಗ್ತಿರೋರು ನಮ್ಮರೇ, ಇಲ್ಲೆಲ್ಲ ಇರೋರು ನಮ್ಮರೇ. ಆ ಸ್ವಾಮೀಜಿ ಒಬ್ಬರೇ ಇದಕ್ಕೆ ಕಾರಣ. ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಗಳನ್ನೇ ಒಡೆದಾಟ ಕಚ್ಚಿ ಇವತ್ತು ನೋಡ್ತಿರಂತ ಆ ಸ್ವಾಮೀಜಿಯನ್ನ ಒಂದು ಪದಕ್ಕೆ ಇವತ್ತು ಚ್ಯುತಿ ತರ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವರಿಗೆ ಸಮಾಜ ಅವಕಾಶವನ್ನ ಕೊಟ್ಟಿತ್ತು, ಸಮಾಜ ಕಟ್ರಿ ಅಂತ ಅವಕಾಶ ಕೊಡ್ತು. ಆದ್ರೆ ಇವತ್ತು ಇಷ್ಟು ವರ್ಷ ಇಲ್ಲದ ಹರಿಹರ ತಾಲೂಕಿನ ಜನ ಇವತ್ತು ಈ ಸ್ವಾಮೀಜಿಗೆ ಬೇಕಾಯ್ತಾ? ಇವತ್ತು ಅವರೆಲ್ಲ ನಮ್ಮರೇ ರಕ್ಷಣೆ ಕೊಡ್ತಾ ಇರೋದಲ್ಲಿ, ಅಲ್ಲಿರೋರೆಲ್ಲ ಯಾರು ಬೇರೆ ಅಲ್ಲ, ನಮ್ಮ ತಮ್ಮಗಳು, ನಮ್ಮ ಅಳಿಯಂದ್ರು, ನಮ್ಮ ಚಿಕ್ಕಪ್ಪಗಳು, ಅವರೇ ಅಲ್ಲಿ ರಕ್ಷಣೆ ಕೊಡ್ತಾ ಇರೋದು. ಇಲ್ಲಿ ನಾನಿದ್ದೀನಿ, ಅಲ್ಲಿ ಅವರದಾರೆ. ಎಲ್ಲರಿಗೂ ಶಿವಪ್ಪನವರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ನಾವು ಸರಿ ತಪ್ಪು ಅನ್ಲಿಕ್ಕೆ ಒಬ್ಬರೇ ಒಬ್ರು ಕಾರಣ. ಇಷ್ಟಲ್ಲೇ ಉತ್ತರ ಸಿಕ್ಬಿಡುತ್ತೆ. ನಮ್ಮ ಹಿರಿಯರು ಹೋಗಿ ಮಾತನಾಡುವಂತವ್ರು, ಸಮಾಜದ ಏಳಿಗೆ ಬಗ್ಗೆ ತ್ಯಾಗ ಮಾಡಿದಂತವ್ರು ಇವತ್ತು ನಾಗನಗೌಡರು ನಮ್ಮ ಜೊತೆಗಿದ್ದಾರೆ ಅಂತ ಅಂದ್ರೆ ಇವತ್ತು ನಾವು ಕರೆಕ್ಟ್ ಅದೀವಿ ಅಂತ. ಭಾಷಣದ ನಡುವೆಯೇ ಉಮಾಪತಿಗೆ ಸೋಮಣ್ಣ ಕರೆ. ಸಮುದಾಯದ ಮರ್ಯಾದೆ ತೆಗೆಯದಂತೆ ಮನವಿ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಸೋಮವಾರ ವೀರಶೈವ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಧರ್ಮದರ್ಶಿಗಳಾದ ಬಿಸಿ ಉಮಾಪತಿ ಲೆಕ್ಕ ಮಂಡನೆ ಮಾಡಿದ್ದಾರೆ. ಅವರು ಲೆಕ್ಕ ಮಂಡನೆ ಮತ್ತು ಭಾಷಣ ಮಾಡ್ತಿದ್ದ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ ಕರೆ ಮಾಡಿದ್ರು. ಭಾಷಣ ಮಾಡ್ತಿದ್ದ ವೇಳೆಯೇ ಕರೆ ಸ್ವೀಕರಿಸಿದ ಉಮಾಪತಿಗೆ ಸಮುದಾಯದ ಮರ್ಯಾದೆ ತೆಗೆಯದಂತೆ ಸೋಮಣ್ಣ ಮನವಿ ಮಾಡಿದ್ರು. ಅಲ್ಲದೆ ನೀವು ಭಾವುಕರಾಗಿ ಮಾತನಾಡಬೇಡಿ ಅಂತ ಸಲಹೆ ನೀಡಿದ್ರಂತೆ. ಕೇಂದ್ರ ಸಚಿವ ವಿ ಸೋಮಣ್ಣ ಮಾಡಿದ ಮನವಿಯನ್ನ ಪುರಸ್ಕರಿಸಿದ ಉಮಾಪತಿಯವರಿಗೆ ಸಮುದಾಯದ ಮರ್ಯಾದೆ ಕಳಿಯಲ್ಲ ಅಂತ ಭರವಸೆ ನೀಡಿದ್ರು. ನಿಮ್ಮ ಮಾತು ಮುರುಗೇಶ್ ದೇವರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಆದರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತ್ಕೊಂಡು ಕೈ ಮುಗಿಯಂಗಿಲ್ಲ. ಆದರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದಾನೆ. ದಯವಿಟ್ಟು ಅಲ್ಲ ನೀವು ನಾವು ಮಾಡಿದ್ವಿ ಇಲ್ಲ ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಲಿಲ್ಲಪ್ಪ ಅಂದರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತೇನೆ ಆಗಲಿ ಅಲ್ಲಿ ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದು ಮಾಡ್ಕೊಂಡಿದ್ದಿಲ್ಲ. ಎಲ್ಲ ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ಕೆ ನಿಮ್ಮ ಎದುರಿಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಇರಲಿ, ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಹೆದರಿದ್ರೆ ಏನು ನಾವು ನೋವು ಮಾಡ್ಕೊಳ್ಳೋದಿಲ್ಲ, ಹೆದರೋದಿಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನು ಮಾಡ್ಕೊಂತಾರೆ. ದಯವಿಟ್ಟು ಧನ್ಯವಾದಗಳು. ಇದೇನು ಹೇಳ್ತಾವಲ್ಲ ಇದು ವಿಚಾರ, ಇದು ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಇದು ಬೇಡ, ಮತ್ತೆ ಇದು ಲೆಕ್ಕ ತಪ್ಪುತ್ತೆ. ಒಂದಪ್ಪ ಲೆಕ್ಕ ಮುಗಿಸಿ ಅದು ಒಂದು 2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ. ಏನಲ್ಲಿ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರೆ. ಫೋನ್ ಮಾಡಿದ್ದಾರೆ, ಅವ್ರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಕೊಡಿ ಎಂದ ಶ್ರೀಗಳು. ಮಠದ ಅಕೌಂಟ್ ಅಲ್ಲ, ದೇಣಿಗೆ ಕಾಣಿಕೆ ಲೆಕ್ಕ ಕೊಡಿ.
ಸೋಮವಾರ ಟ್ರಸ್ಟ್ನ ಧರ್ಮದರ್ಶಿ ಬಿಸಿ ಉಮಾಪತಿ 2008ರಿಂದ 2026ರವರೆಗೆ ಮಠಕ್ಕೆ ಎಷ್ಟು ಹಣ ಬಂದಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಉಮಾಪತಿ ನೀಡಿರೋ ಪ್ರಕಾರ ಸುಮಾರು 18 ವರ್ಷಗಳಲ್ಲಿ 27 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಂದಿದೆ. ಇದರಲ್ಲಿ ಸರ್ಕಾರದ ಅನುದಾನವೂ ಸೇರಿದೆ. ಸುಮಾರು 4 ಕೋಟಿ ರೂಪಾಯಿ ಮೌಲ್ಯದ 174 ಕೆಜಿ ಬೆಳ್ಳಿ ವಸ್ತುಗಳು ಇವೆ ಅಂತ ಹೇಳಿದ್ರು. ಇದಕ್ಕೆ ವ್ಯಂಗ್ಯವಾಗಿ ತಿರುಗೇಟು ನೀಡಿರೋ ವಚನಾನಂದ ಶ್ರೀಗಳು, ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಕೊಡಿ, ಮಠದ ಅಕೌಂಟ್ ಕುರಿತು ಯಾರು ಬೇಕಾದರೂ ಲೆಕ್ಕ ಕೊಡ್ತಾರೆ. ಆದರೆ ನಮ್ಮ ಸಮುದಾಯದ ಕಟ್ಟಕಡೆಯ ಭಕ್ತರು ಮಠಕ್ಕೆ ಅಕ್ಕಿಯ ರೂಪದಲ್ಲಿ, ಜೋಳದ ರೂಪದಲ್ಲಿ, ಮಣ್ಣು, ಸಿಮೆಂಟ್, ಕಬ್ಬಿಣದ ರೂಪದಲ್ಲಿ ದಾನ ನೀಡಿದ್ದಾರೆ. ತರಾತುರಿಯಲ್ಲಿ ಲೆಕ್ಕ ಮಂಡಿಸೋ ಬದಲು ಪುಸ್ತಕ ರೂಪದಲ್ಲಿ ಲೆಕ್ಕ ಕೊಡಿ ಅಂತ ಆಗ್ರಹಿಸಿದ್ರು. ಇದು ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರಿಲಿ ಬಂದು ಕಳ್ರಾಗ ಬಂದು ಕಳ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ. ಇಲ್ಲಿ ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ, ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟರೆ, ಮರಳು ಕೊಟ್ಟರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವ. ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಒಪ್ಪಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ ಅಜ್ಜಾರು ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ್ದು ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಆವಾಗನೇ 2011ನೇ ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು, ಸಮಾಜ ಕೊಟ್ಟಂಥ ದುಡ್ಡು ಬ್ಯಾಂಕ್ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂಥ ಬಡ್ಡಿ ಹಣ ತನ್ನ ಹಣ ಅಂಥೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಸ್ವಾಮೀಜಿಯನ್ನ ಮಠದಿಂದ ಓಡಿಸಲು ಸಾಧ್ಯವೇ ಇಲ್ಲ. ಸ್ವಾಮೀಜಿ ಕಿತ್ತೊಗೆಯಲು ಸವಾಲು ಹಾಕಿದ ಎಕ್ಸ್-ಎಂಎಲ್ಎ. ಸೋಮವಾರ ಹರಿಹರದ ಪಂಚಮಸಾಲಿ ಮಠದ ಆವರಣದಲ್ಲಿ ಭಾರೀ ಹೈಡ್ರಾಮಾ ನಡೆಯಿತು. ಈ ಹೈಡ್ರಾಮಾದ ಕುರಿತು ಮಾತನಾಡಿದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಸ್ವಾಮೀಜಿಯನ್ನ ಮಠದಿಂದ ಓಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇವರು ದುಡ್ಡು ಕೊಟ್ಟು ವಾಹನದಲ್ಲಿ ಜನರನ್ನ ಕರೆದುಕೊಂಡು ಬಂದಿದ್ದಾರೆ. ಮದುವೆಯಾದ 3 ದಿನಕ್ಕೆ ಲೆಕ್ಕ ಕೊಡಲು ಆಗಲ್ಲ. ಇವರು 18 ವರ್ಷದ ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಸ್ವಾಮೀಜಿಯನ್ನ ಮಠದಿಂದ ಹೊರಗೆ ಹಾಕಲು ಇವರು ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳಿದ್ರು. ಅಲ್ಲದೆ ತಾಕತ್ತಿದ್ರೆ ಸ್ವಾಮೀಜಿಯನ್ನ ಮಠದಿಂದ ಹೊರಗೆ ಹಾಕಿ ಅಂತ ಸವಾಲು ಹಾಕಿದ್ರು. ಯಾವ ಲೆಕ್ಕ ರೀ? ಮದುವೆ 3 ದಿವಸದಲ್ಲಿ ಲೆಕ್ಕ ಕೊಡಕ್ ಬರಲ್ಲ. 18 ವರ್ಷದ ಇನ್ನೇನು ಲೆಕ್ಕ ಕೊಡ್ತಾರೆ? ನಿನ್ನೆ ಅವ್ರು ಉಚ್ಚಾಟನೆಗೊಂಡಿದ್ದಾರೆ, ಸಂಘದಿಂದ ಉಚ್ಚಾಟನೆಗೊಂಡಿದ್ದಾರೆ, ಕುತ್ಕೊಂಡು ಏನ್ ಲೆಕ್ಕ ಕೊಡ್ತಾರೆ? ರಾಜ್ಯದ ಜನ ಇನ್ನೂ ಬಂದಿಲ್ಲ. ಕೇವಲ ದುಡ್ಡು ಕೊಟ್ಟು ಕೆಲವ್ರನ್ನ ಕರೆಸ್ಕೊಂಡಿದ್ದಾರೆ ಅಷ್ಟೇ. ಕರೆಸ್ಕೊಂಡು ಇಲ್ಲಿದೆ ನೋಡಿ, ದಾನ ಕೊಟ್ಟಿರೋರು ಸಮಾಜ ಜನ ಇಲ್ಲಿದ್ದಾರೆ. ಅಲ್ಲಿ ಯಾರಿದ್ದಾರೆ? ಎಲ್ಲ ದುಡ್ಡು ಹೊಡೆದಿರೋರು, ದುಡ್ಡು ಹೊಡೆದಿರೋರು, ಗಾಡಿ ಹಣ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ. ಅದನ್ನೆಲ್ಲ ದುಡ್ಡಿಂದ ಹೇಳಲ್ಲ. ಅಯ್ಯೋ ನೋಡೋಣ, ಭಗವಂತ ಇದ್ದಾನೆ. ಯಾರು ಮತ್ತೆ ಹುಟ್ಟಿ ಬಂದ್ರು ಸ್ವಾಮಿನ ಹೊರಗೆ ನೋಡ್ಕೊಂತೀವಿ. ಅದೇನ್ ಬಂದ ಸ್ವಾಮಿ ಇಲ್ಲೇ, ಸ್ವಾಮಿ ಇಲ್ಲೇ ಸ್ವಾಮಿನ ಯಾರನ್ನ ತೆಗೆದಾಕಕ್ಕಾಗಲ್ಲ. ಕಳೆದೊಂದು ತಿಂಗಳಿನಿಂದ ಹರಿಹರದ ಪಂಚಮಸಾಲಿ ಪೀಠದ ಜಗಳ ಹಾದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ನಡುವೆ ಪಂಚಮಸಾಲಿ ಸಮುದಾಯ ಹರಿದು ಹಂಚಿ ಹೋಗಿದೆ. ಸೋಮವಾರ ಲೆಕ್ಕ ಕೊಡ್ತೀವಿ ಅಂತ ಪಂಚಮಸಾಲಿ ಸಮುದಾಯದ ಟ್ರಸ್ಟಿಗಳು ಸಮಾವೇಶ ಆಯೋಜಿಸಿದ್ರು. ಈ ಮೂಲಕ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯೋ ನಿರೀಕ್ಷೆ ಇತ್ತು. ಆದರೆ ಸೋಮವಾರ ಮಠದ ಆವರಣದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದ್ದು ಹರಿಹರದ ಪಂಚಮಸಾಲಿ ಪೀಠದ ಗೊಂದಲ ಇನ್ನಷ್ಟು ದಿನ ಮುಂದುವರಿಯೋ ಸಾಧ್ಯತೆಗಳು ದಟ್ಟವಾಗಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.